ಸಿದ್ದು, ಏನಕ್ಕೆ ಒಂದೇ ರೂಮ್ ಕೇಳ್ತಿದ್ಯಾ? ನಮಗಿನ್ನೂ ಮದ್ವೆ ಆಗಿಲ್ಲ. ಅದಕ್ಕಿಂತ ಮುಂಚೆ ಒಂದೇ ರೂಮಲ್ಲಿ ಇರೋದು ತಪ್ಪು. 2 ರೂಮ್ ಕೇಳು. ಅದು ಅಮೂಲ್ ಹೋಟೆಲ್ ಯಾವಾಗ್ಲೂ ಬಿಸಿ ಆಗಿರುತ್ತೆ. ಸೊ ರೂಮ್ಸ್ ಇಲ್ಲ, ಒಂದೇ ರೂಮ್ ಇರೋದು. ಇಲ್ಲ ಸರ್, 2 ರೂಮ್ಸ್ ಇದೆ, ಕೊಡ್ತೀವಿ. ಆದ್ರೆ ನೀನ್ ನಾಳೆ ಮನೆಯಿಂದ ಚೌಲ್ಟ್ರಿಗೆ ಹೋಗುವಾಗ ನನ್ ಹೆಣ ದಾಟ್ಕೊಂಡು ಹೋಗ್ಬೇಕಾಗುತ್ತೆ. ನಾನು ಹೋದ್ರೆ ಅಪ್ಪ ಅಮ್ಮನ್ ಕಳ್ಕೊಬೇಕಾಗುತ್ತೆ. ನಾನು ಹೋಗದೆ ಇದ್ರೆ ಸಿದ್ದು ಶಾಶ್ವತವಾಗಿ ಕಳ್ಕೊಬೇಕಾಗುತ್ತೆ. ನಾನು ಏನ್ ಮಾಡ್ಲಿ ಈಗ? ತಲೆ ಸಿಡ್ದು ಹೋಗ್ತಾ ಇದೆ. ನಾನ್ ಹಾಕಿರೋ ಎಮೋಷನಲ್ ಬಾಂಬ್ಗೆ ಅಮೂಲ್ಯನ್ ಮನ್ಸ್ ಹಂಗೆ ಬ್ಲಾಸ್ಟ್ ಆಗಿ ಅವಳು 100% ನನ್ನ ಹಿಂದೆ ಬಂದೇ ಬರ್ತಾಳೆ. ನನಗದು ಗೊತ್ತು. ಇವನು ಒಬ್ನೇ ಹೊರಟ್ಬಿಡ್ನಲ್ಲ. ಹಂಗಂದ್ರೆ ಅಮೂಲ್ಯ ಹೋಗಲ್ವಾ? ಹೋಗು ಅಮೂಲ್ಯ, ಈ ಮನೆಯಿಂದ ತೊಲಗು. ನನ್ನ ಇಷ್ಟು ದಿನಗಳ ಆಸೆನ ಈಡೇರಿಸು ಅಮ್ಮು. ನಾನೀಗ ಹೋಗಿಲ್ಲ ಅಂದ್ರೆ ಸಿದ್ದು ಸತ್ತೋಗ್ಬಿಡ್ತಾನೆ. ಅದೀಗ ಆಗ್ಬಾರ್ದು. ನನ್ ಸಿದ್ದನ್ ಕೈ ಹಿಡ್ದಿದ್ದೀನಿ. ನಾವಿಬ್ರು ನಿಜವಾಗ್ಲೂ ಪ್ರೀತಿಸಿದೀವಿ. ಅವ್ನ್ ಕೈನ ನಾನ್ ಬಿಡ್ಬಾರ್ದು. ವಲ್ಲಭ, ಬಿಡು ನನ್ ಕೈನ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅಲ್ಲೋಡು. ಏ ವಲ್ಲಭ, ಏನು ಇದೆಲ್ಲ? ಸುಮ್ನೆ ಬಾಮ ನೀನು. ಬ್ರದರ್, ಅಮ್ಮನ್ಗೆ ಅವ್ರ ಫೇವ್ರೇಟ್ ಚಾಕ್ಲೇಟ್ ಫ್ಲೇವರ್ ಕೊಡಿ, ಅತ್ತಿಗೆಗೆ ವೆನಿಲಾ ಕೊಡಿ, ನನ್ಗೆ ಯಾವ ಫ್ಲೇವರ್ ಆದ್ರೂ ನಡೆಯುತ್ತೆ. ವಲ್ಲಭ, ನಂಗಿಷ್ಟ ಅಂತ ಯಾವಾಗ್ಲೂ ಈ ತರ ಚಾಕ್ಲೇಟ್ ಕೊಡಿಸ್ತೀಯಲ್ಲ ನೀನು? ವಲ್ಲಭ, ಇದು ತುಂಬಾ ಚೆನ್ನಾಗಿದೆ ಕಣೋ. ಆದ್ರೂ ಇಷ್ಟೊತ್ತಲ್ಲಿ ಯಾಕೋ ಇಂಥ ಸಾಹಸಕ್ಕೆಲ್ಲ ಕೈ ಹಾಕ್ತೀಯಾ? ನಾನ್ ನಿನ್ನ ಗಮನಿಸ್ತಾನೆ ಇದ್ದೆ. ದೊಡ್ಡಬಳ್ಳಾಪುರದಿಂದ ಮೈಸೂರಿಗೆ ಬಂದ್ರು ನಿನ್ ಮನ್ಸೆಲ್ಲ ಅಲ್ಲೇ ಇದೆ. ಅಮ್ಮ, ನಿಮ್ಗೊಂದ್ ವಿಷಯ ಗೊತ್ತಾ? ಹೆಣ್ಮಕ್ಳು ಯಾವಾಗ್ಲೂ ನಗ್ತಾ ಇದ್ರೆ ಭಾಗ್ಯಲಕ್ಷ್ಮಿ ಮನೇಲೆ ಬಂದು ಸೆಟ್ಲ್ ಆಗಿರ್ತಾಳಂತೆ. ಅದೇ ಹೆಣ್ಮಕ್ಳು ಕಣ್ಣಲ್ಲಿ ನೀರ್ ಬಂದ್ರೆ ಆ ಮನೆಗೆ ಏಳಿಗೆನೆ ಆಗಲ್ವಂತ. ಅದೇ ನಮ್ ಮನೆ ಭಾಗ್ಯಲಕ್ಷ್ಮಿ ಕಣ್ಣೀರ್ ಹಾಕಿದ್ರೆ ನಾವೆಲ್ಲ ಏನಾಗ್ಬೇಕು ಹೇಳು? ತಂದೆ ತಾಯಿ ಮನ್ಸನ್ನ ನಮ್ಮ ಮಕ್ಕಳು ಅರ್ಥನೇ ಮಾಡ್ಕೊಳಲ್ಲ ಅಂತ ದೂರ್ ಕೊಡೋ ಈ ಕಾಲದಲ್ಲಿ ತಂದೆ ತಾಯಿ ಮನ್ಸನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಗೌರವ ಕೊಟ್ಟು ಅವ್ರ ಆಸೆಗಳನ್ನ ಈಡೇರಿಸೋ ನಿನ್ನಂತ ಮಗ ಸಿಗೋದಕ್ಕೆ ನಾನು ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ವಲ್ಲಭ. ಇಷ್ಟಕ್ಕೆಲ್ಲ ಅಳ್ತಾರ? ನೀನ್ ಅಳ್ಬಾರ್ದು, ಓಕೆ? ನಾನ್ ಯಾಕೆ ಅಳ್ಬೇಕು ಹೇಳು? ಆ ದೇವರು ನನ್ಗೆ ಏನ್ ಕಮ್ಮಿ ಮಾಡಿದಾನೋ ವಲ್ಲಭ? ಕೇಳಿದಕ್ಕಿಂತ ಎಲ್ಲ ಯಥೇಚ್ಛವಾಗಿ ಕೊಟ್ಟಿದ್ದಾನಲ್ಲೋ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ, ಸದಾ ನನ್ನ ಬಗ್ಗೆ ಕಾಳಜಿ ಮಾಡೋ ಮಕ್ಕಳು, ನನ್ನ ಎಲ್ಲಾ ಕಷ್ಟ ಸುಖಕ್ಕೆ ಹೆಗಲು ಕೊಡೋ ತಮ್ಮ, ನೀವೆಲ್ಲ ನನ್ ಜೊತೆ ಇರೋವಾಗ ನಾನ್ ಯಾಕೆ ಅಳ್ಬೇಕು? ನಾನು ಅಳಲ್ಲ. ಅಬ್ಬಾ, ಇದೊಳ್ಳೆ ಚೆನ್ನಾಗಾಯ್ತು ಅತ್ತೆ. ಇಷ್ಟ ಜನ ಮಾತ್ರ ನಿಮ್ ಕುಟುಂಬನಾ? ನಾನ್ ಏನಕ್ಕೂ ಇಲ್ವಾ? ಹಾಗಲ್ಲ ಅತ್ತೆ, ಈಗ ಡೌನ್ ಮಾಡಕ್ ಬರ್ಬೇಡಿ. ನೀನ್ ನನ್ನ ಹೆಸರು ಹೇಳಕ್ ಮರ್ತೆ ಅಂತ ನಿಜ ಒಪ್ಕೊಳ್ಳಿ. ವಲ್ಲಭ, ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದು ಅತ್ತೆ ಕೈಲಿ ಈ ರೀತಿ ಅವಮಾನ ಮಾಡದ? ನನ್ಗೆ ಐಸ್ ಕ್ರೀಮ್ ಬೇಡ, ಏನು ಬೇಡ, ನಾನು ಹೊರಟು.
ನನ್ ಸೊಸೆ ಮುದ್ದು, ನೀನ್ ನಮ್ ಕುಟುಂಬದಲ್ಲಿ ಒಬ್ಳು ಅಂತ ನಾನು ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೇನೆ? ನೀನ್ ನನ್ನ ಉಸಿರಲ್ಲಿ ಬೆರ್ತೋಗಿದ್ಯಾ ಕಣೆ ಮೀನಾ. ಪಲ್ಲವ, ನೀನ್ ಯಾವಾಗ್ಲೂ ಹೀಗೆ ಇರ್ತೀಯ ತಾನೆ? ಈಗಂದ್ರೆ ಹೇಗಮ್ಮ? ಅಂದ್ರೆ ಮುಂದಕ್ಕೂ ಹೀಗೆ ನನ್ನ ಸಣ್ಣ ಪುಟ್ಟ ಆಸೆಗಳನ್ನ ಈಡೇರಿಸ್ತಾ ಯಾವಾಗ್ಲೂ ನನ್ ಜೊತೆಗೆ ಇರ್ತೀಯ ಅಲ್ವಾ? ನಿನ್ ಸಣ್ಣ ಪುಟ್ಟ ಆಸೆಗಳು ಮಾತ್ರ ಅಲ್ಲ, ಅದ್ ಎಷ್ಟೇ ದೊಡ್ಡ ಆಸೆ ಇದ್ರೂ ಸದಾ ನಿಮ್ಮ ಸೇವೆಯಲ್ಲಿ ಸಿದ್ಧನಾಗ್ತೀನಿ. ನನ್ ಮುದ್ದು ಬಂಗಾರ. ಸರ್, ಒಂದು ರೂಮ್ ಕೊಡಿ. ಸಿದ್ದು, ಏನಿದು ಸಿದ್ದು? ಏನಕ್ಕೆ ಒಂದೇ ರೂಮ್ ಕೇಳ್ತಿದ್ಯಾ? ನಮಗಿನ್ನೂ ಮದ್ವೆ ಆಗಿಲ್ಲ. ಅದಕ್ಕಿಂತ ಮುಂಚೆ ಒಂದೇ ರೂಮಲ್ಲಿ ಇರೋದು ತಪ್ಪು. 2 ರೂಮ್ ಕೇಳು. ಅದು ಅಮ್ಮು, ಈ ಹೋಟೆಲ್ ಯಾವಾಗ್ಲೂ ಬಿಸಿ ಆಗಿರುತ್ತೆ ಸರ್. ರೂಮ್ಸ್ ಇಲ್ಲ, ಒಂದೇ ರೂಮ್ ಇರೋದು. ಇಲ್ಲ ಸರ್, 2 ರೂಮ್ಸ್ ಇದೆ, ಕೊಡ್ತೀವಿ. ಹಾಗಾದ್ರೆ 2 ರೂಮ್ ಕೊಡಿ ಸರ್. ಸರ್, ಪ್ರೂಫ್ ಕೊಡಿ. ತಗೊಳ್ಳಿ ಸರ್, ಸೆಕೆಂಡ್ ಫ್ಲೋರ್ ಹೋಗಿ. ಥ್ಯಾಂಕ್ ಯು. ನವೀನ್, ಈ ಲಗೇಜ್ ತಗೊಂಡು ಸೆಕೆಂಡ್ ಫ್ಲೋರ್ ಹೋಗ. ಏನಿದು ಶಬ್ದ? ಇಷ್ಟೊತ್ನಲ್ಲಿ ಯಾರು ಬಂದ್ರು? ಪಲ್ಲವನಾ? ಮೇಡಮ್, ನಿಮ್ದು ಈ ರೂಮು. ಹೌದಾ? ಸಾರಿ ಸರ್. ಯಾರು ಯಾರು ನಮ್ ಬಾಗಿಲು ತೆಗಿಯಕ್ ಪ್ರಯತ್ನ ಪಡ್ತಿದ್ರು? ಈ ರೂಮ್ನವರು ಮಿಸ್ ಆಗಿ ಆ ಕಡೆ ಬಂದಿದ್ರು ಮೇಡಮ್. ಸಾರಿ ಮೇಡಮ್. ಪರವಾಗಿಲ್ಲ. ಅಮ್ಮೋ, ಎದ್ಯಾ ಕಂದ? ಅರೆ, ಏನಿವತ್ತು ನನ್ ಕಂದ? ನಾನು ಎಪ್ಸೋ ಮುಂಚೆನೆ ಎದ್ಬಿಟ್ಟಿದ್ದಾಳೆ. ಯಾರು ನೆನ್ನೆವರೆಗೂ ನನಗೆ ಈ ಮದ್ವೆ ಬೇಡ ಅಂತ ಹೇಳ್ತಾ ಇದ್ರು. ಇವತ್ತು ನಾನು ಎಪ್ಸೋ ಮುಂಚೆನೆ ಅವರೇ ಎದ್ದು ಸ್ನಾನಕ್ಕೆ ಹೊರಟೋಗಿದ್ದಾರೆ. ಕಂದ, ಸ್ನಾನ ಆಯ್ತಾ? ಹಾ, ತಲೆಗೆ ಸ್ನಾನ ಮಾಡು. ನಿಂಗ್ ರೆಡಿ ಮಾಡೋದಿಕ್ಕೆ ಪಾರ್ಲರ್ ಇಂದ ಬರ್ತಾ ಇದ್ದಾರೆ. ಅಮ್ಮೋ, ದಾರಿ ಸೀರೆ ಎತ್ತಿಟ್ಟಿದ್ಯಾ? ಅರೆ, ಇಲ್ಲೇ ಇದೆಯಲ್ಲ. ಇವತ್ತು ಸೀರೆ ಉಡ್ಸಕ್ಕೂ ಒಬ್ಳು ಬರ್ತಾಳೆ. ನಿನಗ್ ರೆಡಿ ಮಾಡೋ ಕೆಲ್ಸ ನಂದೇನು ಇಲ್ಲ ನೋಡಿ ಇವತ್ತು. ಅಮ್ಮು, 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 ಎಲ್ಲಿ ಹೋದ್ಲಿ ಇವಳು? ಅಮ್ಮು, ಅತ್ತಿಗೆ ಮೇಕಮೀನ್. ಅದಕ್ಕೆ ಅಣ್ಣಂದ್ರು ಆರ್ಡರ್ ಮಾಡಿದ ಪ್ರಕಾರ ಯಾರ್ಯಾರನ್ನ ಚೌಟ್ರಿ ಕಳಿಸ್ಬೇಕು ಎಲ್ಲರನ್ನು ಕಳಿಸ್ಬಿಟ್ಟಿದ್ದೀನಿ. ಈಗ ಅಮ್ಮು ರೆಡಿ ಇದ್ದಾಳೆ ಅಲ್ಲ ಅಂತ ನೋಡ್ಕೊಂಡು ಹೋದಕ್ಕೆ ಬಂದಿದ್ದೀನಿ. ರೆಡಿ ಇದ್ದಾಳಲ್ವ ಅಮ್ಮು? ಅಮ್ಮು ಇಲ್ಲಿಲ್ಲ. ನೀವೇನಾದ್ರೂ ನೋಡಿದ್ರಾ? ಬಿಸಿನಲ್ಲಿ ನಾನೆಲ್ಲ ಅದಕ್ಕೆ ನೋಡಕ್ಕಾಗತ್ತೆ? ಅಮ್ಮು ಇಲ್ಲೇ ಎಲ್ಲ ಬಾವಿ ಗಂಡನ ಜೊತೆ ಮಾತಾಡ್ತಿರ್ತಾಳೆ. ಒಂದು ಫೋನ್ ಮಾಡು, ಎಲ್ಲ ಸರಿ ಹೋಗುತ್ತೆ. ನಾನು ಬರ್ತೀನಿ, ತುಂಬಾ ಬಿಸಿ ಇದ್ದೀನಿ. ನಾನು ಹೋಗ್ಲಿಲ್ಲ ಅಂದ್ರೆ ಎಲ್ಲ ಕೆಲಸ ಪೇಸ್ ನಾನು ಬರ್ತೀನಿ. ಅದಕ್ಕೆ ಬಾಯ್.
ಅರೆ ಫೋನ್ ಇಲ್ಲೇ ಇದೆ. ಹಾಗಿದ್ರೆ ಅಮ್ಮು ಎಲ್ಲೋದ್ಲು? ಅಮ್ಮು, ಏನಮ್ಮು ಇದು? ರಾತ್ರಿ ಎಲ್ಲ ಮಲ್ಗೆ ಇಲ್ವಾ? ಅಲ್ಲ, ಬಟ್ಟೆನೂ ಚೇಂಜ್ ಮಾಡಿಲ್ಲ, ಹಾಗೆ ಕೂತಿದ್ಯಾ? ನಾನ್ ತಪ್ಪು ಮಾಡ್ಬಿಟ್ಟೆ ಅನ್ಸ್ತಿದೆ ಸಿದ್ದು. ನಾನ್ ನಿನ್ ಜೊತೆ ಬರ್ಬಾರ್ದಿತ್ತು. ನೀನ್ ಹಂಗೆಲ್ಲ ಯೋಚನೆ ಮಾಡ್ಬೇಡ. ನಾವ್ ಬಂದಾಯ್ತಲ್ಲ, ಇನ್ ಅದ್ರ ಬಗ್ಗೆ ಚಿಂತೆ ಮಾಡೋದ್ರಲ್ಲಿ ಯೂಸ್ ಇಲ್ಲ. ಚಿಂತೆ ಆಗದೆ ಇರುತ್ತೆ ಸಿದ್ದು. ಬೆಳಗಾಗೋಯ್ತು. ಇನ್ ಸ್ವಲ್ಪ ಹೊತ್ತಲ್ಲಿ ನಾನ್ ಮನೇಲಿಲ್ಲ ಅಂತ ಎಲ್ರಿಗೂ ಗೊತ್ತಾಗೋಗುತ್ತೆ. ಆಗ ಏನಾಗುತ್ತೆ ಅಂತ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ಅಪ್ಪಗ ಅದೆಷ್ಟು ಆಘಾತ ಆಗುತ್ತೋ ಏನೋ, ಅಮ್ಮ ಅದೆಷ್ಟು ಅಳ್ತಾರೋ ಏನೋ. ಅಮ್ಮು, ಹುಚ್ಚುಚ್ಚಾಗಲ್ಲ ಏನೇನೋ ಯೋಚನೆ ಮಾಡ್ಬೇಡ. ಇವತ್ತು ಅವ್ರು ನಿನ್ ಬಗ್ಗೆ ಕೋಪ ಮಾಡ್ಕೊಂಡ್ರು, ಇನ್ ಸ್ವಲ್ಪ ದಿನ ಬಿಟ್ಟು ನಾವ್ ಅವ್ರ ಮುಂದೆ ಹೋದಾಗ ಅವ್ರ ಕೋಪ ಕರಗುತ್ತೆ ಅಮ್ಮು. ಅವ್ರು ನಮ್ನ ಒಪ್ಕೊಂತಾರೆ. ಇಲ್ಲ ಸಿದ್ದು, ಇಲ್ಲ. ನಮ್ಮ ಅಪ್ಪ ಚೆನ್ನಾಗ್ ಗೊತ್ತು. ಅವ್ರ ಪ್ರೀತಿಸೋರ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಆದ್ರೆ ಅವ್ರ ಪ್ರೀತಿಗೆ, ಅವ್ರ ನಂಬಿಕೆಗೆ ಏನಾದ್ರೂ ಮೋಸ ಆದ್ರೆ ಅವ್ರ ಅದನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ಹೀಗೆ 30 ವರ್ಷದಿಂದ ನಮ್ಮ ಅತ್ತೆ ಅಪ್ಪನ ಇಷ್ಟದ ವಿರುದ್ಧವಾಗಿ ಅವ್ರ ಪ್ರೀತಿ ಹುಡ್ಕೊಂಡ್ ಮದ್ವೆ ಆಗಿದ್ದಕ್ಕೆ ಇಲ್ಲಿವರೆಗೂ ಅವ್ರನ್ನ ಕ್ಷಮಿಸಿಲ್ಲ ಗೊತ್ತಾ? 30 ವರ್ಷಗಳಿಂದ ಅಂತ ಹೇಳ್ತಿದ್ಯಾ? ಆಗ ನಿಮ್ಮ ಅಪ್ಪಂಗೆ ಬಿಸಿ ರಕ್ತ, ಕೋಪ ಎಲ್ಲ ಜಾಸ್ತಿ ಇರುತ್ತೆ. ಆದ್ರೆ ಅವ್ರಿಗೆ ಈಗ ವಯಸ್ಸಾಗಿದೆ ಅಲ್ವಾ? ವಯಸ್ಸಾಗ್ತಾ ಆಗ್ತಾ ಅವ್ರಿಗೆ ಹಠ, ಕೋಪ ಎಲ್ಲ ಕಡಿಮೆ ಆಗುತ್ತೆ. ನೋಡ್ತಾ ಇರು. ಏನೋ ಸಿದ್ದು, ನನಗಂತೂ ಆ ನಂಬಿಕೆನೇ ಇಲ್ಲ. ಏನಮ್ಮ, ದಾರಿ ಉದ್ದಕ್ಕೂ ಅಪ್ಪ ಅಪ್ಪ ಅಂತ ಹತ್ಕೊಂಡೇ ಬಂದೆ. ಈಗ ನೋಡಿದ್ರೆ ಇಲ್ಲೂ ಅಳ್ತಾ ಇದೆಯಲ್ಲ. ಹಾಗ್ ನೋಡೋದಿಕ್ ಹೋದ್ರೆ ನಾನ್ ನಿನ್ಕಿಂತ ಜಾಸ್ತಿ ನೋವಲ್ಲಿದ್ದೀನಮ್ಮ. ನಾನ್ ನಮ್ಮಮ್ಮನ್ ಕಳ್ಕೊಂಡಿದೀನಿ. ನಾನ್ ನನ್ ಪ್ರೀತಿಸಿದ ಹುಡುಗಿನ ಮದ್ವೆ ಆಗಿ ಸಂತೋಷವಾಗಿರ್ಬೇಕು ಅನ್ಕೊಂಡಿದ್ರೆ ನೀನ್ ನೋಡಿದ್ರೆ ಹೀಗ್ ಹೇಳ್ತಿದ್ಯಲ್ಲ ಅಮ್ಮ. ಐ ಆಮ್ ಸಾರಿ ಸಿದ್ದು. ಒಂದ್ ಸ್ವಲ್ಪ ದಿನ ಕೊಡು. ನಿನ್ ಬಾಯಾರಿಕೆಯಿಂದ ಅಪ್ಪ ನಮ್ಮನ್ನ ಒಪ್ಕೊಂಡ್ಬಿಟ್ರೆ ಪ್ರಪಂಚದಲ್ಲಿ ನನ್ನಷ್ಟು ಖುಷಿ ಪಡೋರು ಇನ್ಯಾರು ಇರೋದಿಲ್ಲ. ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋ. ಸರಿ ಅಮ್ಮ. ಏನ್ ಮಾಡ್ತಿದ್ದೆ ಸಿದ್ದು? ಏನ್ ಬೇಕು ನಿಂಗೆ? ಬರುವಾಗ ಟವಲ್ ತರ ಮರ್ತೋಗಿದ್ದೆ, ಹಾಗಾಗಿ ನಿನ್ ಬ್ಯಾಗಲ್ಲಿ ಟವಲ್ ಇದೆಯಾ ಅಂತ ನೋಡ್ತಾ ಇದ್ದೆ. ಓ, ಟವಲಾ? ತಗೋ, ಬೇಗ ಫ್ರೆಶ್ ಅಪ್ ಆಗ್ಬಾ. ಥ್ಯಾಂಕ್ ಯು ಅಮ್ಮ.